ಭಾರತದ ಪರ 85 ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿದ ಕನ್ನಡ ನಾಡಿನ ಹೆಮ್ಮೆಯ ವನಿತೆ ನೋಶಿನ್ ಅಲ್ ಖಾದಿರರ ಕುರಿತು ಮಾಹಿತಿಯನ್ನ ಇಂದು ನಿಮ್ಮ ಮುಂದೆ ಇಡ್ತಿದ್ದೇವೆ. ಇವರು ನೋಶಿನ್ ಅಲ್ ಖಾದಿರ್ 1981ರಲ್ಲಿ ಕರ್ನಾಟಕದ ಕಲಬುರಗಿ ಜಿಲ್ಲೆಯಲ್ಲಿ ಜನಿಸಿದ್ರು. ಬಾಲ್ಯದಿಂದಲೇ ಕ್ರೀಡಾ ವಿಷಯದಲ್ಲಿ ತುಂಬಾ ಆಸಕ್ತಿ ಹೊಂದಿದ್ದ ಇವರು ಹೆಚ್ಚಿನ ಸಮಯವನ್ನ ಕ್ರಿಕೆಟ್ ಅಭ್ಯಾಸಕ್ಕಾಗಿ ಮೀಸಲಿಡ್ತಾ ಇದ್ರು. ತನ್ನ ಕುಟುಂಬದ ಪರಿಸ್ಥಿತಿ, ಸೌಲಭ್ಯಗಳ ಕೊರತೆ ಇತ್ಯಾದಿ ಸಮಸ್ಯೆಗಳು ಕ್ರಿಕೆಟ್ ತಾರೆಯಾಗಬೇಕೆಂಬ ತನ್ನ ಕನಸಿಗೆ ಅಡ್ಡಿ ಬಂದರೂ ತನ್ನಿಂದಾಗುವ ರೀತಿಯಲ್ಲಿ ಪರಿಶ್ರಮ ಪಡುತ್ತಾ ನೋಶಿನ್ ರವರು ತಮ್ಮ ಪಯಣವನ್ನ ಮುಂದುವರೆಸಿದ್ರು. ಶಾಲೆ ಹಾಗೂ ಕಾಲೇಜು ವಲಯಗಳಲ್ಲಿ ನಡೆಯುತ್ತಿದ್ದ ಕ್ರೀಡಾಕೂಟಗಳಲ್ಲಿ ಉತ್ತಮ ಪ್ರದರ್ಶನವನ್ನ ನೀಡ್ತಾ ಇದ್ದ ನೋಶಿನ್ ಅಲ್ ಖಾದಿರ್ ಹಲವು ಬಹುಮಾನಗಳನ್ನ ಪಡೆದುಕೊಂಡಿದ್ರು. ಮುಂದೆ ಹೆಚ್ಚಿನ ಕ್ರೀಡಾ ಕೌಶಲ್ಯವನ್ನ ಅರಗಿಸಿಕೊಳ್ಳಬೇಕೆಂಬ ನಿಟ್ಟಿನಲ್ಲಿ ಕ್ರಿಕೆಟ್ ಕೋಚಿಂಗ್ ಸಂಸ್ಥೆಯೊಂದನ್ನ ಸೇರಿಕೊಂಡ್ರು. ತನ್ನ ನಿರಂತರ ಪರಿಶ್ರಮಕ್ಕೆ ಫಲವಾಗಿ ನೋಶಿನ್ ರವರಿಗೆ ಒಂದೊಂದೇ ಅವಕಾಶಗಳ ಬಾಗಿಲುಗಳು ತೆರೆದುಕೊಳ್ಳತೊಡಗಿತು. ಬಲಗೈ ಆಫ್ ಬ್ರೇಕ್ ಬೌಲರ್ ಆಗಿದ್ದ ನೋಶಿನ್ ಜಿಲ್ಲಾ ತಂಡಕ್ಕೆ ಆಯ್ಕೆಯಾಗಿ ಕಲಬುರಗಿ ಜಿಲ್ಲೆಯನ್ನ ಪ್ರತಿನಿಧಿಸಿ ಆಡುತ್ತಾ ಉತ್ತಮ ಪ್ರದರ್ಶನವನ್ನ ನೀಡಿ ರಾಜ್ಯ ತಂಡಕ್ಕೂ ಆಯ್ಕೆಯಾದರು. ಮುಂದೆ ಕರ್ನಾಟಕ ಡೊಮೆಸ್ಟಿಕ್ ಹಾಗೂ ರೈಲ್ವೆ ತಂಡಗಳನ್ನ ಪ್ರತಿನಿಧಿಸಿ ಹಲವು ವಿಕೆಟ್ಗಳನ್ನ ಪಡೆದು ಅಲ್ಲೂ ಸಹ ಗಮನವನ್ನ ಸೆಳೆದಿದ್ರು. ಕಾಲವು ಉರುಳಿದಂತೆ ಹಲವು ಪಂದ್ಯಗಳಲ್ಲಿ ಆಡಿ ತನ್ನ ಕನಸಿನಂತೆ ರಾಷ್ಟ್ರೀಯ ತಂಡಕ್ಕೆ ಆಯ್ಕೆಯಾಗಿ ತನ್ನ ಚೊಚ್ಚಲ ಅಂತಾರಾಷ್ಟ್ರೀಯ ಪಂದ್ಯವನ್ನ 2002 ಜನವರಿ 8ರಂದು ಇಂಗ್ಲೆಂಡ್ ತಂಡದ ವಿರುದ್ಧ ಅಂತಾರಾಷ್ಟ್ರೀಯ ಏಕದಿನ ಪಂದ್ಯವನ್ನ ಆಡುವುದರ ಮೂಲಕ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆಯನ್ನ ಮಾಡಿದ್ರು. ಅಂತಾರಾಷ್ಟ್ರೀಯ ತಂಡಕ್ಕೆ ಆಯ್ಕೆಯಾದ ಪ್ರಾರಂಭದಿಂದಲೂ ತಾನು ಭಾಗವಹಿಸಿದ ಎಲ್ಲಾ ಪಂದ್ಯಗಳಲ್ಲೂ ಉತ್ತಮ ಪ್ರದರ್ಶನ ನೀಡಿ ಹಲವು ವಿಕೆಟ್ಗಳನ್ನ ಪಡೆದರು. ಹಾಗೆಯೇ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ ಒಂದೇ ವರ್ಷದಲ್ಲಿ ಅಂದ್ರೆ 2023ರಲ್ಲಿ ವಿಶ್ವದ ನಂಬರ್ 1 ರ್ಯಾಂಕಿಂಗ್ ಪಟ್ಟವನ್ನ ತನ್ನದಾಗಿಸಿಕೊಂಡ್ರು. 2005ರ ವಿಶ್ವಕಪ್ನಲ್ಲಿ ರನ್ನರ್ ಅಪ್ ಸ್ಥಾನ ಗಳಿಸಿದ ಭಾರತೀಯ ಮಹಿಳಾ ತಂಡದಲ್ಲಿ ನೋಶಿನ್ ಅಲ್ ಖಾದಿರ್ ಅವರು ಒಬ್ಬರಾಗಿದ್ದರು. ವಿಶೇಷವಾಗಿ ನೋಶಿನ್ ರವರು ಅಂತಾರಾಷ್ಟ್ರೀಯ ಏಕದಿನ ಪಂದ್ಯವೊಂದರಲ್ಲಿ ಕೇವಲ 14 ರನ್ಗಳನ್ನು ನೀಡಿ ಭಾರೀ 5 ವಿಕೆಟ್ಗಳನ್ನು ಉರುಳಿಸುವ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯಾದರು. 2002ರಿಂದ 2012ರವರೆಗೆ ನೋಶಿನ್ ರವರು ಭಾರತ ತಂಡವನ್ನು ಪ್ರತಿನಿಧಿಸಿ 5 ಅಂತಾರಾಷ್ಟ್ರೀಯ ಟೆಸ್ಟ್ ಪಂದ್ಯಗಳು, 78 ಅಂತಾರಾಷ್ಟ್ರೀಯ ಏಕದಿನ ಪಂದ್ಯಗಳು ಹಾಗೂ 2 ಅಂತಾರಾಷ್ಟ್ರೀಯ T20 ಪಂದ್ಯಗಳನ್ನು ಆಡಿದ್ದಾರೆ ಮತ್ತು 78 ODI ಮ್ಯಾಚ್ಗಳಲ್ಲಿ 100 ವಿಕೆಟ್ಗಳನ್ನು ಪಡೆದಿದ್ದಾರೆ. ಪ್ರಸ್ತುತ ನೋಶಿನ್ ಅಲ್ ಖಾದಿರ್ ಅವರು ರೈಲ್ವೆ ಹಾಗೂ ರಾಷ್ಟ್ರೀಯ ಮಹಿಳಾ ಅಂಡರ್-19 ತಂಡದ ಮುಖ್ಯ ಕೋಚ್ ಆಗಿ ಕರ್ತವ್ಯವನ್ನ ನಿರ್ವಹಿಸುತ್ತಿದ್ದಾರೆ. 2023ರ ಅಂತಾರಾಷ್ಟ್ರೀಯ ಅಂಡರ್-19 ವಿಶ್ವಕಪ್ನಲ್ಲಿ ಭಾರತೀಯ ಅಂಡರ್-19 ಮಹಿಳಾ ತಂಡವು ಚಾಂಪಿಯನ್ಶಿಪ್ ಪಡೆಯುವಲ್ಲಿ ತಂಡದ ಮುಖ್ಯ ಕೋಚ್ ಆಗಿ ನೋಶಿನ್ ಅಲ್ ಖಾದಿರ್ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ರಾಷ್ಟ್ರ ಹಾಗೂ ಅಂತಾರಾಷ್ಟ್ರ ಮಟ್ಟದಲ್ಲಿ ತನ್ನ ಸಾಧನೆಯ ಹಾದಿಯಲ್ಲಿ ಮಿಂಚುತ್ತಿರುವ ಕನ್ನಡದ ವನಿತೆ ನೋಶಿನ್ ಅಲ್ ಖಾದಿರ್ ಅವರಿಗೆ ಕನ್ನಡ ಮುಸ್ಲಿಂ ಒಕ್ಕೂಟವು ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸುತ್ತದೆ. ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.